ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಎಲ್ಲ ಕಾಳು ನೆನೆಸಿ ದೋಸೆ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ. ಕಡ್ಲೆಕಾಳು, ಈ ಮೆಕ್ಕೆಜೋಳ, ಅಲಸಂದಿ, ಹುಳ್ಳಿ, ಶೇಂಗಾ, ಮೆಕ್ಕೆಜೋಳ, ಮೆಂತ್ಯ ನೆನೆಸ್ಕೋಬೇಕ್ರಿ. ಇವನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಎಲ್ಲ ಸ್ವಲ್ಪ ಹಾಕಿ 2 ಸಲ ಮಾಡ್ತೀನಿ ರೀ. ಸ್ವಲ್ಪ ನೀರು ಹಾಕಿ ಮಾಡ್ಬೇಕ್ರಿ. ನೋಡಿರಿ, ಮಾಡ್ಕೊಂಬಂದಿನಿ. ಈ ಥರ ನೈಸಾಗಿ ಹಿಟ್ಟು. ಈಗ ಸ್ವಲ್ಪ ಕಡ್ಲೆಕಾಳು, ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಸ್ವಲ್ಪ ನೀರು ಹಾಕಿ ನಿಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊರಿ. ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡೀನಿ. ಸಾಫ್ಟಾಗಿ ಭಾರಿ ನೈಸ್ ಬರ್ತೈತೆ ರೀ ದೋಸೆ. ದೋಸೆ ತವ ಇಟ್ಟು ಒಂದು ಅರ್ಧ ಉಳ್ಳಾಗಡ್ಡೆ ಹೆಚ್ಚಿ ಹಂಚಿಗೆಲ್ಲ ಈ ಥರ ಮಾಡ್ಬೇಕ್ರಿ. ಹಿಟ್ಟು ಹಾಕಿ ನಿಮಗೆ ಸೈಜ್ ಯಾವ ಥರ ಬೇಕು ಸಣ್ಣವ್ರು ಹಾಕೋರಿ, ಸ್ವಲ್ಪ ದೊಡ್ಡ ಹಾಕೋರಿ. ನಾನು ಸ್ವಲ್ಪ ಸಣ್ಣದು ಹಾಕಿ ತೋರಿಸ್ತೀನಿ ರೀ. ಒಂದು ಅರ್ಧ ಕೊಬ್ಬರಿ ಬಟ್ಲ, ಕೊತ್ತಂಬರಿ, ಪುದೀನ, ಹಸಿ ಶುಂಠಿ, ಒಂದು 5ರಿಂದ 6 ಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ ಹಾಕಿ ಮಿಕ್ಸಿ ಮಾಡ್ಕೋಬೇಕ್ರಿ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ರೆಡಿ ಆಯ್ತು ರೀ ಚಟ್ನಿ. ದೋಸೆ ಚಟ್ನಿ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.